ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್. ಅವನ ಮಾತು ಕೇಳಿಕೊಂಡು ಸುರಂಗ ಮಾರ್ಗ ಯೋಜನೆ ನಿಲ್ಲಿಸೋದಿಲ್ಲ. ಬೆಂಗಳೂರು ಸುರಂಗ ರಸ್ತೆ ಲಾಲ್ಬಾಗ್ಗೆ ಹಾನಿಯಾಗುತ್ತಾ? ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ. ಈ ಯೋಜನೆಗೆ ವಿಪಕ್ಷಗಳು, ಪರಿಸರವಾದಿಗಳ ತೀವ್ರ ವಿರೋಧ. ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯನ್ನ ಅಂದ್ರೆ ತಿಲಾಂಜಲಿಯನ್ನ ಹಾಡೋದಕ್ಕೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ತಲುಪಿದೆ. ಅದೇ ಇದಕ್ಕೆ ವಿಪಕ್ಷಗಳು ಹಾಗೆ ಪರಿಸರವಾದಿಗಳು ತೀವ್ರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು ಕೇಳಿರ್ತೀರಿ, ನೋಡಿರ್ತೀರಿ. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ, ಈ ಸುರಂಗ ರಸ್ತೆಯು ಲಾಲ್ಬಾಗ್ ಕೆಳಗಡೆಯಿಂದ ಹಾದು ಹೋಗುತ್ತೆ. ಹಾಗಾಗಿ ಲಾಲ್ಬಾಗ್ಗೆ ತೊಂದರೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಪರಿಸರವಾದಿಗಳು ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇಡ, ಇದು ಪರಿಸರಕ್ಕೆ ಬಹಳ ಹಾನಿ ಉಂಟಾಗುತ್ತೆ, ಈ ನಿರ್ಧಾರವನ್ನ ಹಿಂಪಡೆಯಿರಿ ಅಂತ ಎಷ್ಟೋ ಬಾರಿ ಕೇಳ್ಕೊಳ್ತಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಕೇರ್ ಮಾಡ್ತಿಲ್ಲ. ಇನ್ನು ನಗರದ ಹೆಬ್ಬಾಳದಿಂದ ನ್ಯಾಷನಲ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಜಂಕ್ಷನ್ ವರೆಗಿನ ಸುರಂಗ ರಸ್ತೆಯನ್ನ ನಿರ್ಮಿಸುವುದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರ ಯಾವಾಗ ಕೈಗೊಳ್ತೋ, ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವುದು ಇದರ ಹಿಂದಿನ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಇದೀಗ ವಿವಾದದ ಕೇಂದ್ರ ಬಿಂದು ಕೂಡ ಆಗಿದೆ. ಕೇವಲ ಕಾರುಗಳಿಗಾಗಿನೇ ಮಾಡಬೇಕಾಗಿರುವಂತಹ ಈ ಸುರಂಗ ಮಾರ್ಗಕ್ಕೆ ಎಷ್ಟು ಕೋಟಿ ಖರ್ಚಾಗಿರ್ಬೋದು? ಸಾವಿರಾರು ಕೋಟಿಯಷ್ಟು ವ್ಯಯ ಆಗ್ತಾ ಇದೆಯಂತೆ. ಹಾಗಾಗಿ ಪ್ರಶ್ನೆಗಳು ಮೂಡ್ತಾ ಇದೆ, ಯಾಕೆ ಇಷ್ಟು ಕೋಟಿ ಖರ್ಚು ಆಗುತ್ತೆ? ಈ ಸುರಂಗ ಲಾಲ್ಬಾಗ್ ಕೆಳಗಡೆಯಿಂದ ಹಾದು ಹೋಗುತ್ತೆ, ಅದರಿಂದ ಲಾಲ್ಬಾಗ್ ಉದ್ಯಾನವನಕ್ಕೂ ಕೂಡ ಹಾನಿ ಆಗುತ್ತೆ ಅಂತ ಎಲ್ಲರೂ ಕೂಡ ವಾದ ಮಾಡ್ತಿದ್ದಾರೆ. ಬೇಡವೇ ಬೇಡ, ಇದು ನಮ್ಮ ಪರಿಸರಕ್ಕೆ ಧಕ್ಕೆ ಆಗುತ್ತೆ, ಪರಿಸರ ಹಾಳಾಗುತ್ತೆ. ಸೊ ಪರಿಸರವನ್ನ ನೀವು ಹಾಳು ಮಾಡಿ ಏನು ಉದ್ಧಾರ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಇನ್ನು ಭೂಮಿಯ ಅಂತರ್ಗತ ವಲಯಗಳಲ್ಲೇ ಸುರಂಗ ಮಾರ್ಗ ಸಾಗೋದ್ರಿಂದ ಎಲ್ಲಾ ಕೆಲಸಗಳು ಭೂಮಿಯ ಒಳಗಡೆನೆ ನಡೆಯುತ್ತೆ. ಕೆಲವು ಕಡೆಗಳಲ್ಲಿ ಮಾತ್ರ ಭೂಮಿಯ ಮೇಲ್ಮೈನಲ್ಲಿ ಸುರಂಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ನಡೆಯಬಹುದಷ್ಟೇ. ಸುರಂಗ ನಿರ್ಮಾಣದ ಸಂದರ್ಭದಲ್ಲಿ ಅದರ ಮೇಲಿನ ಕಟ್ಟಡಗಳು, ಉದ್ಯಾನವನಗಳು, ರಸ್ತೆಗಳು ಹೀಗೆ ಯಾವುದಕ್ಕೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಧಿಕಾರಿಗಳು ಒಂದು ಕಡೆ ತಿಳಿಸ್ತಿದ್ದಾರೆ. ಲಾಲ್ಬಾಗ್ಗೆ ತೊಂದರೆ ಆಗದೇ ಇರುವಂತೆ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ಅಸಲಿಗೆ ಸುರಂಗ ರಸ್ತೆಯಿಂದ ಲಾಲ್ಬಾಗ್ಗೆ ಯಾವುದೇ ಹಾನಿ ಆಗೋದಿಲ್ಲ ಅಂತ ಸರ್ಕಾರ ಒಂದು ಕಡೆ ತರ್ಕ ನಿಲುವನ್ನ ತಗೊಂಡಿದೆ. ಲಾಲ್ಬಾಗ್ ಉದ್ಯಾನವನದ ಕೆಳಗಡೆ 100 ಅಡಿಗಳಷ್ಟು ಆಳದಲ್ಲಿ ಸುರಂಗ ಹಾದು ಹೋಗುತ್ತೆ. ಅದರಿಂದಾಗಿ ಲಾಲ್ಬಾಗ್ನಲ್ಲಿರುವಂತಹ ಪರಿಸರ ವ್ಯವಸ್ಥೆಗೆ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಅನ್ನೋದು ಸರ್ಕಾರದ ವಿವರಣೆ. ಆದರೆ ಲಾಲ್ಬಾಗ್ನೊಳಗೆ ಸುಮಾರು 1 ಎಕರೆ ಪ್ರದೇಶವನ್ನ ಸುರಂಗ ನಿರ್ಮಾಣಕ್ಕಾಗಿ ಬಳಸುವ ಯಂತ್ರೋಪಕರಣಗಳನ್ನ ಇರಿಸೋದಕ್ಕೆ ಬಳಸಲಾಗ್ತಾ ಇದೆ. ಕೆಲಸ ಮುಗಿದ ಮೇಲೆ ಆ 1 ಎಕರೆ ಜಾಗವನ್ನ, ಈ 1 ಎಕರೆ ಏನ್ ಜಾಗ ಕೊಟ್ಟಿದಾರಲ್ಲ, ಆ ಜಾಗವನ್ನ ಮೊದಲಿನಂತೆ ಅಭಿವೃದ್ಧಿ ಪಡಿಸಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದಾಗುತ್ತಾ? ಯಾಕಂತಂದ್ರೆ ಸುರಂಗ ಸಾಗುವ ಕಡೆ ಮಣ್ಣಿನ ಪರೀಕ್ಷೆ ಕೂಡ ನಡೆಯುತ್ತೆ. ತೋಟಗಾರಿಕೆ, ಭೂವಿಜ್ಞಾನ ಇಲಾಖೆಗಳು ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಹಲವಾರು ಅಧಿಕಾರಿಗಳು, ಎಂಜಿನಿಯರ್ಗಳು, ಭೂತಜ್ಞರು ಈ ಯೋಜನೆಗೆ ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಸುರಂಗ ಮಾರ್ಗ ಸಾಗುವ ಸ್ಥಳಗಳನ್ನ ಸೆನ್ಸಿಟಿವ್ ಸ್ಥಳಗಳು ಅಂತಲೂ ಕೂಡ ಗುರುತಿಸಿದ್ದಾರೆ. ಅಲ್ಲಿ ಅತ್ಯಂತ ಹುಷಾರಾಗಿ ಸುರಂಗ ತೋಡೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಅಧ್ಯಯನವನ್ನ ನಡೆಸಿ ವರದಿ ನೀಡುವಂತೆ ತಜ್ಞರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ತಜ್ಞರ ಸಮಿತಿಯು ಈಗಾಗಲೇ ಸುರಂಗ ಸಾಗುವ ಭೂಮಿಯ ಮಣ್ಣಿನ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಿದ್ರು. ಲಾಲ್ಬಾಗ್ ಸುರಂಗ ಮಾರ್ಗ ಯೋಜನೆಯ ವಿರೋಧದ ಕುರಿತು ಕೂಡ ಮಾತಾಡಿದ್ರು. ಯೋಜನೆಯಿಂದ ಲಾಲ್ಬಾಗ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ, ನನ್ನನ್ನ ನಂಬಿ. ಕೆಲಸದ ಅವಧಿಯಲ್ಲಿ ತಾತ್ಕಾಲಿಕವಾಗಿ 1 ಎಕರೆ ಪ್ರದೇಶವನ್ನ ಬಳಸಿಕೊಂಡು ನಂತರ ಪಾರ್ಕ್ ಆಗಿ ಮರುಸ್ಥಾಪಿಸ್ತೀವಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂತಂದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕೇವಲ ಬಿಜೆಪಿಯಲ್ಲಿ ಇರುವಂತಹ ಆ ಖಾಲಿ ಟ್ರಂಕ್ ಆಗಿರುವಂತಹ ತೇಜಸ್ವಿ ಸೂರ್ಯ ಅವರನ್ನ ಬಿಟ್ಟರೆ ಇನ್ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಅವ್ರಿಗೆ ಯಾಕೆ ಇಷ್ಟೊಂದು ಇದರ ಮೇಲೆ ವಿರೋಧ? ಯಾಕೆ ಅವ್ರಿಗೆ ದೇಶ ಉದ್ಧಾರ ಆಗೋದು ಅಥವಾ ನಮ್ಮ ಬೆಂಗಳೂರು ಉದ್ಧಾರ ಆಗೋದು ಇಷ್ಟ ಇಲ್ವಾ ಅಂತನೂ ಕೂಡ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಹಾಗಾದ್ರೆ ತೇಜಸ್ವಿ ಸೂರ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದು ಹೇಗೆ ನೋಡ್ಕೊಂಬರೋಣ. ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲ ಕುರಿತಾ ಇದ್ದಾರೆ. I will not yield to him at any point of time.
ತೀರಾ ಕಾರ್ಗಳು ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಸರ್ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್. ಶ್ರೀಮಂತರಿಗೆ ಅನುಕೂಲ ಆಗುವಂತ ರಸ್ತೆ ಇದು ಅಂತ ಆರೋಪ. ಹೌದು, ಶ್ರೀಮಂತರಿಗೆನೆ ದುಡ್ಡು ಕೊಟ್ಟು ಹೋಗೋರ್ಗೆನೆ ಎಲ್ಲರಿಗೂ. ಆಯ್ತು, ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡ್ಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? MP ಏನ್ ಮಾಡಿದ್ದಾರೆ? ಅವ್ರ ಸರ್ಕಾರ ಐತಲ್ಲ, ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್? ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಲಿಲ್ಲ? ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗ್ಲಿಲ್ಲ ಅವ್ರ ಕೈಲಿ? ಯಾಕೆ ರೋಡ್ ವೈಡ್ನಿಂಗ್ ಮಾಡಕ್ ಆಗಿಲ್ಲ? ಯಾಕೆ ಫ್ಲೈಓವರ್ ಮಾಡಕ್ ಆಗಿಲ್ಲ? ಏನು ಮಾಡಕ್ ಆಗಿಲ್ಲ ಅವ್ರ ಕೈಲಿ. ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡಲ್ಲಿ? ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ? ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡ್ಸಿ ಇಡೀ ರಾಜ್ಯನೇ ಹದಗೆಡ್ಸೋದಕ್ಕೆ ಇವತ್ತು 140 ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು. ವಿ ವಿಲ್ ಡೂ ಅವರ್ ವರ್ಕ್. ವಿ ಆರ್ ಕಮಿಟೆಡ್. ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು. ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ. ನೋಡಿದ್ರಲ್ಲ, DK ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಖಾಲಿ ಚಂಕ್, ಅವನ ಮಾತೆಲ್ಲ ಕೇಳ್ಕೊಂಡು ನಾನು ನಿಲ್ಲೋದಕ್ಕೆ ಆಗೋದಿಲ್ಲ. ಸುರಂಗ ರಸ್ತೆ ಯೋಜನೆಗೆ ವಿರೋಧದ ಬಗ್ಗೆ ಏಕವಚನದಲ್ಲೇ DK ಅವರು ಕಿಡಿಕಾರಿದ್ರು. ಇವತ್ತು ಇನ್ನೊಂದು ಕಡೆ ಅಂದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿಯ ಭರತನಗರ ಗಾಂಧಿ ಉದ್ಯಾನವನದಲ್ಲೂ ಕೂಡ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಸುರಂಗ ರಸ್ತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರ ವಿರೋಧದ ಬಗ್ಗೆ ಕೇಳಿದಾಗ, ಯಾರೇನಾದ್ರೂ ವಿರೋಧ ಮಾಡ್ಕೊಳ್ಳಿ, ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಸರ್ಕಾರ ಉತ್ತಮ ಕೆಲಸವನ್ನ ಮಾಡಿ ಹೆಸರು ಮಾಡಬಾರ್ದು ಅನ್ನೋದು ಅವರ ಉದ್ದೇಶ. ನಾನು ಈ ಯೋಜನೆಗೆ ಯಾವುದೇ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ತಾ ಇಲ್ಲ. ಒಂದು ಸಣ್ಣ ಭಾಗದಲ್ಲಿ ಈ ರಸ್ತೆ ಹಾದು ಹೋಗುತ್ತೆ ಅಷ್ಟೇ. ಇದನ್ನ ಪರಿಶೀಲನೆ ಮಾಡ್ತೀನಿ. ಸಮಸ್ಯೆ ಇದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ. ಲಾಲ್ಬಾಗ್ಗೆ ಜಾಗವನ್ನ ಈ ಯೋಜನೆಗೆ ಕಾಮಗಾರಿ ನಡೆಯುವವರೆಗೂ ಕೂಡ ಬಳಸ್ಕೊಳ್ತೀವಿ ಅಷ್ಟೇ. ನಂತರ ಅದನ್ನ ತೆರವುಗೊಳಿಸಿ ಮತ್ತೆ ಲಾಲ್ಬಾಗ್ ಉದ್ಯಾನವನಕ್ಕೆ ಹಿಂತಿರುಗಿಸ್ತೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳಿದ್ರು. ಇನ್ನು ಅಷ್ಟೇ ಅಲ್ಲದೆ ನೋಡಿ, ಮುಂಬೈ ದೆಹಲಿಯಲ್ಲಿ ಸುರಂಗ ರಸ್ತೆ ಮಾಡ್ತಾ ಇರೋದು ಯಾಕಪ್ಪ? ಸಾವಿರಾರು ಇತಿಹಾಸ ಇರುವಂತಹ ಜಾಗ ಅಂತ ತೇಜಸ್ವಿ ಸೂರ್ಯ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಸುರಂಗ ರಸ್ತೆಯನ್ನ ಭೂಮಿಯ ಒಳಗೆ ಕೊರೆಯಲಾಗುತ್ತೆ, ಹೌದು. ಹೊರಗೆ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಮಾತು ಕೇಳ್ಕೊಂಡು ಯೋಚನೆ ನಿಲ್ಲಿಸೋದಕ್ಕೂ ಕೂಡ ಆಗೋದಿಲ್ಲ. ಹಾಗಿದ್ರೆ ಮುಂಬೈನಲ್ಲಿ ಯಾಕೆ ಭೂಮಿಯನ್ನ ಕೊರೆದು ಸುರಂಗ ರಸ್ತೆ ಮಾಡ್ತಿದ್ದಾರೆ? ದೆಹಲಿಯಲ್ಲಿ ಯಾಕೆ ಮಾಡ್ತಿದ್ದಾರೆ? ಯಾವುದೇ ಸಂದರ್ಭದಲ್ಲಿ ನಾನು ಆತನಿಗೆ ಬಾಗೋದಿಲ್ಲ. ಹೋರಾಟ ಮಾಡುವವರು ಮಾಡ್ತಾರೆ. ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿಯುತ್ತೆ. ನಾವು ಜನರಿಗಾಗಿ ಕೆಲಸವನ್ನ ಮಾಡ್ತಿದ್ದೀವಿ. ಅವರ ಕಾಲದಲ್ಲಿ ಬೆಂಗಳೂರಿಗಾಗಿ ಯಾವುದೇ ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಆಗ್ಲಿಲ್ಲ. ತೇಜಸ್ವಿ ಸೂರ್ಯ ಅಂದ್ರೆ ಬರೀ ಖಾಲಿ ಟ್ರಂಕ್ ಅಂತ ಕಿಡಿಕಾರಿದ್ರು. ಇನ್ನು ಶ್ರೀಮಂತರಿಗೆ ಅನುಕೂಲ ಆಗೋದಕ್ಕೆ ಈ ಸುರಂಗ ರಸ್ತೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಷಯಕ್ಕೂ ಕೂಡ ಮಾತಾಡಿದ್ರು. ಹೌದು, ಟೋಲ್ ಕಟ್ಟಿ ಹೋಗುವವರಿಗೆ ಈ ರಸ್ತೆ ಮಾಡಲಾಗ್ತಿದೆ. ಈ ಯೋಜನೆ ಬೇಡವಾದ್ರೆ ಅವರು ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಒಂದು ಕಾರ್ಯ ಯೋಜನೆಯನ್ನು ಕೂಡ ನೀಡೋದಕ್ಕೆ ಹೇಳಿ. ಬೆಂಗಳೂರಿನ ಸಂಸದರಾಗಿ ಪ್ರಧಾನಮಂತ್ರಿ ಬಳಿ ಒಂದು ದಿನವೂ ಈ ನಗರದ ಅಭಿವೃದ್ಧಿಗೆ 10 ರೂಪಾಯಿ ಕೂಡ ವಿಶೇಷ ಅನುದಾನವನ್ನ ಕೊಡಿಸಿಲ್ಲ. ಅವರ ಸರ್ಕಾರ ಇದ್ದಾಗ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಕೈಗೊಂಡಂತಹ ಕ್ರಮಗಳೇನು? ಅವರು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಯಾಕೆ? ಕಾಲದಲ್ಲಿ ಕಸದ ಟೆಂಡರ್ ಕರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ? ರಸ್ತೆ ಅಗಲೀಕರಣ, ಫ್ಲೈಓವರ್ ಮಾಡಲಿಲ್ಲ ಯಾಕೆ? ಅವರು ಬೆಂಗಳೂರಿಗಾಗಿ ಏನು ಮಾಡಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ರು. ಇನ್ನು ಬೆಂಗಳೂರಿನ ಬೀದಿಗಳಲ್ಲಿ ಕೇಬಲ್ ವೈರ್ಗಳು ನೇತಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಲ್ವಾ? ಅವುಗಳನ್ನ ಯಾಕೆ ತೆರವುಗೊಳಿಸ್ತಿಲ್ಲ? ಮಾಫಿಯಾ ಜೊತೆ ಕೈ ಜೋಡಿಸಿ ಬೆಂಗಳೂರನ್ನ ಹದಗೆಡಿಸಿದ್ದಾರೆ. ಈ ಕಾರಣಕ್ಕೆ ಜನ ನಮ್ಮ ಪಕ್ಷಕ್ಕೆ ಬೆಂಬಲಿಸಿ 140 ಶಾಸಕರನ್ನ ಆಯ್ಕೆ ಮಾಡಿ ಅಧಿಕಾರದಲ್ಲಿ ಕೂರಿಸಿದ್ದಾರೆ. ನಾವು ನಮ್ಮ ಕೆಲಸವನ್ನ ಮಾಡೇ ಮಾಡ್ತೀವಿ, ಅದಕ್ಕೆ ಬದ್ಧರಾಗಿದ್ದೀವಿ. ಬೆಂಗಳೂರು ಜಾಗತಿಕ ನಗರ, ಇದನ್ನ ಕಾಪಾಡೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ ಅಂತ ಇದೇ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಒಂದು ರೀತಿಯಾಗಿ ಗುಡುಗಿದ್ರು ಅಂತಾನೆ ಹೇಳ್ಬೋದು. ನೋಡಿ, ಇದೇ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡುವಣ ಕಿತ್ತಾಟದ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ವಿಚಾರವಾಗಿ ನಾನು ಮಧ್ಯಪ್ರವೇಶ ಮಾಡೋದಿಲ್ಲ. ಯಾವುದಾದ್ರೂ ಅಭಿವೃದ್ಧಿ ವಿಚಾರ ಇದ್ರೆ ನಾನು ಮಾತಾಡ್ತೀನಿ. ಸುಮ್ಮನೆ ಈ ರೀತಿ ಬೀದಿ ಜಗಳಕ್ಕೆಲ್ಲ ನಾನು ಇಂಟರ್ಫೇರ್ ಆಗೋದಿಲ್ಲ. ಶಾಸಕ ST ಸೋಮಶೇಖರ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಾ ಅಂತ ಕೇಳಿದಾಗ ಅವೆಲ್ಲ ಬಿಡಿ, ಒಬ್ಬ ಶಾಸಕರಾಗಿ ಏನ್ ಕರ್ತವ್ಯ ಮಾಡಬೇಕೋ ಅವರು ಮಾಡ್ತಿದ್ದಾರೆ ಅಷ್ಟೇ. ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ ಅವರು, ಸುಮಾರು 25 ವರ್ಷಗಳ ಹಿಂದೆ ಅಭಿವೃದ್ಧಿಯಾದಂತಹ ಪ್ರದೇಶ ಇದು. ಇಲ್ಲಿ ದಟ್ಟಣೆ
ಹೆಚ್ಚಾಗಿದೆ. ಇಲ್ಲಿ ಹೆಚ್ಚಾಗಿ ಮಧ್ಯಮ ವರ್ಗದ ಜನರಿದ್ದಾರೆ. ಅನೇಕ ಮೂಲಭೂತ ಸೌಕರ್ಯಗಳು ಕೂಡ ಇರುವಂತದ್ದು. ನೂರಾರು ಜನ ಬಂದು ನಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಈ ಭಾಗಕ್ಕೆ ಮತ್ತೊಂದು ದಿನ ಬಂದು ಈ ಜನರಿಗೆ ಸಮಯವನ್ನ ಕೊಡ್ತೀನಿ ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಮಾತಾಡಿದ್ರು. ಬಟ್ ಈ ಹೇಳಿಕೆಗಳನ್ನ ಗಮನಿಸಿದಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಖಡಕ್ ಎಚ್ಚರಿಕೆಯನ್ನ, ಖಡಕ್ ಮಾತುಗಳಿಂದಾನೇ ಉತ್ತರಿಸಿದ್ದಾರೆ. ಸೊ ಹಾಗಾಗಿ ಇಬ್ಬರ ನಡುವಣ ಜಗಳ ವೈಮನಸ್ಸು ತಾರಕಕ್ಕೆ ಏರ್ತಾ ಇದೆ. ಎಲ್ಲಿಗೆ ಬಂದು ಮುಟ್ಟುತ್ತೆ ಈ ಯೋಜನೆಯ ಜಗಳ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.